ಜೈ ಹಿಂದ್. ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ಸೈನ್ಸ್ ಮೇಲೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಬೇಸಿಕ್ ಹೇಳ್ಕೊಟ್ಟಿದ್ದೀನಿ. ಆಲ್ರೆಡಿ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗಿದಾವ. ಸೊ ಎಲ್ರಿಗೂ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ಇದೊಂದೇನಪ್ಪಾ ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಿಸಿಕ್ಸ್ ವಿಡಿಯೋ. ಆಮೇಲೆ ನಾನು ಲಿಂಕ್ಸ್ ಗಳನ್ನ ಹಾಕಿರೋ ವಿಡಿಯೋಸ್ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ ಹೇಳಿ ನಿಮ್ ಲೈಫ್ ನಿಮ್ ಕೈ ಆಗೈತೆ. ಜಾಬ್ ಆಗ್ಬೇಕು ಅಂತಂದ್ ಹೇಳಿದ್ರೆ ನೋಡ್ಲೇಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟಾಪಿಕ್ ಪ್ಯಾಥಮ್ ಅಂತಂದ್ ಹೇಳಿ ಬರುತ್ತೆ. ಹಿಂಗಂದ್ರೆ ಏನು ಪ್ಯಾಥಮ್ ಅಂತಂದ್ ಹೇಳಿದ್ರೆ? ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇನ್ಸ್ಟ್ರೂಮೆಂಟ್. ಪ್ಯಾಥಮ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅದು, ಮೆಜರ್ಮೆಂಟ್ ಯೂನಿಟ್. ಇದು ನಾವೇನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಡೆಪ್ತ್ ಆಫ್ ವಾಟರ್. ಸೊ ಆಳವನ್ನ ಅಳಿಯೋಕೆ, ನೀರಿನಲ್ಲಿ ಆಳವನ್ನ ಹೆಂಗ್ ಅಳಿತಾರ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಲ್ಲಿ ಅಳಿತಾರ. ಯಾವ್ದ್ರಲ್ಲಿ ಅಳಿತಾರ? ಪ್ಯಾದಮ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್. ಕನ್ನಡದಲ್ಲಿ ಕೂಡ ಅದನ್ನ ಹೇಳ್ತೀವಿ, ಪ್ಯಾದಮ್ ಅಂತಂದ್ ಹೇಳ್ತೀವಿ. ಸೊ ನೀರಿನ ಆಳವನ್ನ ಅಳಿಯುವ ಮಾಪನ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಂತಂದ್ ಹೇಳ್ತೀವಿ. ಆಮೇಲೆ ಇವಾಗ ಶಿಪ್ ಗಳು ಇರ್ತಾವಲ್ಲ, ಬೋಟ್ಗಳು, ಶಿಪ್ಗಳು ಏನಂತಂದ್ ಹೇಳಿದ್ರೆ ಸಮುದ್ರದಲ್ಲಿ ಓಡ್ತಿರ್ತಾವ. ಸೊ ಅವುಗದ್ರ ಸ್ಪೀಡ್ ಗಳನ್ನ ಯಾವ್ದ್ರಲ್ಲಿ ಎಳಿತೀವಿ ಅಂತಂದ್ ಹೇಳಿದ್ರೆ ನಾಟ್ ಅಲ್ಲಿ ಎಳಿತಾರ. ಯಾವ್ದ್ರಲ್ಲಿ ಎಳಿತಾರ? ನಾಟ್. KNOT ಅಂತಂದ್ ಹೇಳ್ತೀವಿ. ನಾಟ್ ಗಳಲ್ಲಿ ಶಿಪ್ ಗಳ ಸ್ಪೀಡ್ ಅನ್ನ ಅಳಿತಾರ. ಆಮೇಲೆ ನೆಕ್ಸ್ಟ್ ಕೆಲವೊಂದು ಕನ್ವರ್ಷನ್ ಫ್ಯಾಕ್ಟರ್ಸ್ ಗಳು ಬರ್ತಾವ, ಅದನ್ನ ನೆನ್ಪಿಟ್ಕೋಬೇಕು. 1 kg ಅಂದ್ರೆ ಎಷ್ಟು ಅಂತಂದ್ ಕೇಳಿದಾರೆ. 1 kg ಅಷ್ಟು ಅಂತಂದ್ ಹೇಳಿದ್ರೆ 1000 ಗ್ರಾಮ್ ಅಂತಂದ್ ಹೇಳ್ತೀವಿ. ಇದನ್ನು ಕೂಡ ತಪ್ಪು ಹೇಳಕ್ ಹೋಗ್ಬೇಡ್ರಪ್ಪ. 1 kg ಅಂತಂದ್ ಹೇಳಿದ್ರೆ ಎಷ್ಟು ಗ್ರಾಮ? 1000 ಗ್ರಾಮ್ಗಳು. ಆಮೇಲೆ ಒಂದು ಸ್ಲಗ್ ಅಂತಂದ್ ಹೇಳಿದ್ರೆ 14.6 kg. ಸೊ ಆಲ್ಮೋಸ್ಟ್ 15 kg. ಅದನ್ನೆಲ್ಲ ಬಿಡ್ರಿ. 14.6 kg ಒಂದು ಸ್ಲಗ್ ಅಂತಂದ್ ಹೇಳಿದ್ರೆ 14.6 kg ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕನ್ವರ್ಷನ್ ಕೇಳಿದಾರೆ. 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟು? 100 ಸೆಂಟಿಮೀಟರ್. 1 ಮೀಟರ್ ಅಂತಂದ್ ಹೇಳಿದ್ರೆ 100 ಸೆಂಟಿಮೀಟರ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ 1 ಮೀಟರ್ ಅಂತಂದ್ ಹೇಳಿದ್ರೆ 3.28 ಫೀಟ್. ನಾವು ಈ ತರ ಹೇಳ್ತೀವಲ್ಲ, ಫೀಟ್ ಅಂತಂದ್ ಹೇಳ್ಬಿಟ್ಟು 1 ಫೀಟ್ ಅಂತಂದ್ ಹೇಳಿ. ಸೊ 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟು ಫೀಟ್ ಅಂತಂದ್ ಕೇಳಿದಾರೆ? 3.28 ಫೀಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್, 1 ಮೈಲ್ ಅಂದ್ರೆ ಎಷ್ಟು ಅಂತಂದ್ ಕೇಳ್ಬಹುದು. 1.6 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. 1.61 ಕಿಲೋಮೀಟರ್. 1 ಮೈಲ್ ಅಂದ್ರೆ ಅಂತಂದ್ ಹೇಳಿದ್ರೆ ಎಷ್ಟು ಕಿಲೋಮೀಟರ್? 1.6 ಕಿಲೋಮೀಟರ್ ಅಂತಂದ್ರೆ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸಮ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಗಳು ಬರ್ತಾವ, ಅವುಗಳ ಮೇಲೆ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅಲ್ಟಿಮೀಟರ್ ಅಂತಂದ್ ಹೇಳ್ತೀವಿ. ಅಲ್ಟಿಮೀಟರ್ ಏನು? ಅಲ್ಟಿಮೀಟರ್ ಗಳನ್ನ ಏರ್ಕ್ರಾಫ್ಟ್ ಗಳಲ್ಲಿ ಯೂಸ್ ಮಾಡ್ತಾರ. ಸೊ ಅವು ಎಷ್ಟು ಹೈಟ್ ಅಲ್ಲಿ ಹಾರಾಡ್ತಿದಾವ ಅಂತಂದ್ ಹೇಳ್ಬಿಟ್ಟು. ಸೊ ಅವೇನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿಯಿಂದ ಎಷ್ಟು ಹೈಟ್ ಅಲ್ಲಿ ಹಾರಾಡ್ತಿದಾವ ಅಂತಂದ್ ಹೇಳ್ಬಿಟ್ಟು. ಅಂದ್ರೆ ಅಲ್ಟಿಟ್ಯೂಡ್ ಅಥವಾ ಹೈಟ್ ಅಂತಂದ್ ಹೇಳ್ತೀವಿ. ಸೊ ಎತ್ತರವನ್ನ ಅಳತೆ ಮಾಡಲು ಅಲ್ಟಿಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನಾನು ಆಗ್ಲೇ ಡಿಸ್ಕಷನ್ ಮಾಡಿದ್ನಿ ನೋಡ್ರಿ, ಅಮ್ಮೀಟರ್ ಅಂತಂದ್ ಹೇಳ್ಬಿಟ್ಟು. ಅಮ್ಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಇಲೆಕ್ಟ್ರಿಕಲ್ ಕರೆಂಟ್ ಅನ್ನ ಮೇಜರ್ ಮಾಡೋಕೆ. ಅಮ್ಮೀಟರ್ ಅಂತಂದ್ ಹೇಳ್ತೀವಿ. ಅಮ್ಮೀಟರ್ ಕನ್ನಡದಲ್ಲಿ ಬರಿತೀನಿ, ಇಂಗ್ಲಿಷ್ ನಾಗ ಅಲ್ಲೇ ಐತಿ ಬರ್ಕೊಡ್ರಿ. ಅಮ್ಮೀಟರ್ ಅಂತಂದ್ ಹೇಳ್ತೀವಿ. ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಆಂಪಿಯರ್ ಅಲ್ಲಿ ಅಳತೆ ಮಾಡ್ತೀವಿ. ಸೊ ಎಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅನಿಮೋಮೀಟರ್. ಕೇಳಿರೋ ಕ್ವಶನ್ಸ್ ಗಳು. ಅನಿಮೋಮೀಟರ್ ಅಂತಂದ್ ಹೇಳಿದ್ರೆ ಅನಿಮೋಮೀಟರ್. ಸೊ ಅನಿಮೋಮೀಟರ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಗಾಳಿಯ ವೇಗವನ್ನ ಅಳತೆ ಮಾಡೋಕೆ ಅನಿಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಬರುತ್ತೆ ಬ್ಯಾರೋಮೀಟರ್ ಅಂತಂದ್ ಹೇಳಿದ್ರೆ ಸೊ ಪ್ರೆಷರ್ ಅನ್ನ ಅಳತೆ ಮಾಡೋಕೆ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಷರ್ ಅನ್ನ ಅಳತೆ ಮಾಡೋಕೆ, ಒತ್ತಡ ಅಂತಂದ್ ಹೇಳ್ತೀವಿ. ಪ್ರೆಷರ್ ಅಂತಂದ್ ಹೇಳಿದ್ರೆ ಒತ್ತಡ ಅಂತಂದ್ ಹೇಳ್ತೀವಿ. ಇದ್ರದ್ದು ಪ್ರೆಷರ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ? ಪ್ಯಾಸ್ಕಲ್ ಅಲ್ಲಿ. ಇದ್ರದ್ದು ಯೂನಿಟ್, ಪ್ರೆಷರ್ದು ಯೂನಿಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಅದನ್ನ ಯಾವ್ದು ಇನ್ಸ್ಟ್ರೂಮೆಂಟ್ ಯಾವ್ದು? ಬ್ಯಾರೋಮೀಟರ್ ಅಂತಂದ್ ಹೇಳ್ತೀವಿ. ಪ್ರೆಷರ್ ಅಂದ್ರೆ ಒತ್ತಡವನ್ನ ಅಳತೆ ಮಾಡೋ ಮಾಪನ ಬ್ಯಾರೋಮೀಟರ್. ಸೊ ಅದ್ ಯೂನಿಟ್ ಯಾವ್ದು ಅಂತಂದ್ ಹೇಳಿದ್ರೆ ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ಡೈನಮೋ ಅನ್ನೋದೇನು? ಇದು ಯಾವ್ದು, ಏನ್ ಇನ್ಸ್ಟ್ರೂಮೆಂಟ್, ಏನ್ ಮಾಡತ್ತ? ಸರ್ ಇದು ಮೆಕ್ಯಾನಿಕಲ್ ಎನರ್ಜಿಯನ್ನ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡತ್ತ. ಇವಾಗ ನೀವು ನೋಡಿರ್ಬಹುದು, ಸೈಕಲ್ಗೆಲ್ಲ ಕೂಡ್ಸಿರ್ತಾರ. ಇವಾಗಿನ ಕಾಲದಾಗ ಇಲ್ಲ ಅನ್ಕೊಂತೀನಿ, ಹಳೆ ಕಾಲದಲ್ಲೆಲ್ಲ ಇದ್ವು. ಸೊ ಹಳೆ ಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಡೈನಮೋ ಎಲ್ಲ ಕೂಡಿಸ್ತಾ ಇದ್ರು. ಮುಂದ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಲ್ಬ್ ಇರ್ತಾ ಇತ್ತು. ಎಷ್ಟು ಸ್ಪೀಡ್ ಆಗಿ ತುಳಿತೀರಿ ಅಷ್ಟು ಲೈಟ್ ಬರ್ತಾ ಇತ್ತು ಹಳೆ ಕಾಲದ ಸೈಕಲ್ಗಳಲ್ಲಿ. ಸೊ ಅಲ್ಲಿ ಡೈನಮೋ ಯೂಸ್ ಮಾಡ್ತಿದ್ರು. ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ವರ್ಟ್ ಮಾಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ಯಾಥೋಮೀಟರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಯಾದಮ್ ಅಂತಂದ್ ಹೇಳಿದ್ನಲ್ಲ. ಪ್ಯಾದಮ್ ಅಂತಂದ್ ಹೇಳಿದ್ರೆ ಏನು? ಸರ್ ಅಳತೆ, ಸಮುದ್ರದ ಆಳವನ್ನ ಅಳತೆ ಮಾಡೋಕೆ ಪ್ಯಾದಮ್ ಅಂತ ಹೇಳ್ತೀವಿ. ಎಷ್ಟು ಪ್ಯಾದಮ್ ಐತಿ ಆಳ ಅಂತಂದ್ ಹೇಳಿ. ಸೊ ಅದನ್ನ ಅಳತೆ ಮಾಡೋಕೆ, ಡೆಪ್ತ್ ಅನ್ನ ಅಳತೆ ಮಾಡೋಕೆ ಪ್ಯಾಥೋಮೀಟರ್ ಅನ್ನ ಯೂಸ್ ಮಾಡ್ತೀವಿ.
ಆಮೇಲೆ ನೆಕ್ಸ್ಟ್ ನೋಡ್ರಿ ಗ್ಯಾಲ್ವಾನೋಮೀಟರ್ ತುಂಬಾ ಇಂಪಾರ್ಟೆಂಟ್. ಗ್ಯಾಲ್ವಾನೋಮೀಟರ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕ್ ಕರೆಂಟ್ ಐತೋ ಇಲ್ಲೋ ಚೆಕ್ ಮಾಡಕ್ ಗ್ಯಾಲ್ವಾನೋಮೀಟರ್ ಅನ್ನ ಯಾವ್ದಕ್ ಯೂಸ್ ಮಾಡ್ತೀವಿ? ಇಲೆಕ್ಟ್ರಿಕಲ್ ಕರೆಂಟ್ ಐತಾ ಇಲ್ವಾ ಅಂತಂದ್ ಹೇಳಿ ಚೆಕ್ ಮಾಡಕ್ಕೆ. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಹೈಗ್ರೋಮೀಟರ್. ತುಂಬಾ ಇಂಪಾರ್ಟೆಂಟ್ ಹೈಗ್ರೋಮೀಟರ್, ಜಿ ಇದು ಹೈಗ್ರೋಮೀಟರ್ ಅಂತಂದ್ ಹೇಳ್ತೀವಿ. ಹ್ಯುಮಿಡಿಟಿ ಅಂದ್ರೆ ಏನು? ತೇವಾಂಶ, ಗಾಳಿಯಲ್ಲಿ ಎಷ್ಟು ತೇವಾಂಶ ಐತಿ ಅಂತ ಚೆಕ್ ಮಾಡೋಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪ್ಯಾರೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಪ್ಯಾರೋಮೀಟರ್ ಇದು ತುಂಬಾ ಇಂಪಾರ್ಟೆಂಟ್. ಪ್ಯಾರೋಮೀಟರ್. ಈಗ ಥರ್ಮೋಮೀಟರ್ ಅಂತಂದ್ ಬರುತ್ತೆ, ಎಲ್ರಿಗೂ ಗೊತ್ತು. ಥರ್ಮೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಟೆಂಪರೇಚರ್ ಅನ್ನ ಅಳತೆ ಮಾಡಕ್. ಅಲ್ಲಿ ಏನು ಸಣ್ಣ ಸಣ್ಣ ಟೆಂಪರೇಚರ್ ಗಳನ್ನ ಅಳತೆ ಮಾಡಕ್. ಪ್ಯಾರೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ದೊಡ್ಡ ಅಂದ್ರೆ ಹೈಯೆಸ್ಟ್ ಟೆಂಪರೇಚರ್ ಅನ್ನ ಅಳತೆ ಮಾಡಕ್ಕೆ, ವೆರಿ ಹೈ ಟೆಂಪರೇಚರ್ ಅನ್ನ ಅಳತೆ ಮಾಡೋಕೆ ಪ್ಯಾರೋಮೀಟರ್ ಯೂಸ್ ಮಾಡ್ತೀವಿ. ಕಡಿಮೆ ಚಿಕ್ಕ ಚಿಕ್ಕ ಟೆಂಪರೇಚರ್ ಗಳನ್ನ ಅಳತೆ ಮಾಡಕ್ಕೆ ಥರ್ಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಬರುತ್ತೆ ರಡಾರ್ ಅಂತಂದ್ ಹೇಳ್ಬಿಟ್ಟು. ರಡಾರ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಸಿಸ್ಟಮ್ ಬರುತ್ತೆ ಮಿಲಿಟರಿ ಒಳಗಡೆ. ಸೊ ಯಾವ್ದಾದ್ರು ಮಿಸೈಲ್ಸ್ ಗಳು ಹಾರ್ಡ್ಬೇಕಂತಂದ್ ಹೇಳಿದ್ರ, ಏರೋಪ್ಲೇನ್ ಗಳು ಹಾರ್ಡ್ಬೇಕಂತಂದ್ ಹೇಳಿದ್ರ, ಅವು ಯಾವ ಡೈರೆಕ್ಷನ್ ದಾಗ ಹಾರಾಡ್ತಿದಾವ, ಎಷ್ಟು ದೂರ ಇದಾವ ಅಂತಂದ್ ಹೇಳ್ಬಿಟ್ಟು ಚೆಕ್ ಮಾಡುವಂತಹ ಒಂದು ಯಂತ್ರ ಯಾವ್ದಪ್ಪ ಅಂತಂದ್ ಹೇಳಿದ್ರ ರಡಾರ್ ಅಂತಂದ್. ಎಸ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೇನ್ ಗಾಜ್ ಅಂತಂದ್ ಹೇಳ್ತೀವಿ. ರೇನ್ ಗಾಜ್ ಅಂತಂದ್ ಹೇಳಿದ್ರ ರೈನ್ ಫಾಲ್, ಮಳೆ ಎಷ್ಟು ಬೀಳುತ್ತ ಅಂತಂದ್ ಹೇಳ್ಬಿಟ್ಟು ಚೆಕ್ ಮಾಡೋಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ರೇನ್ ಗಾಜ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಮ್ ಭಾರತದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳತ್ತಪ್ಪ ಅಂತಂದ್ ಹೇಳಿದ್ರೆ ಮೌಸಿನ್ ರಾಮ್ ಅಂತಂದ್ ಹೇಳ್ತೀವಿ. ಮೇಘಾಲಯದ ಚಿರಾಪುಂಜಿ ಜಿಲ್ಲೆಯ ಮೌಸಿನ್ ರಾಮ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಅತಿ ಕಡಿಮೆ ಎಲ್ಲಪ್ಪ ಅಂತಂದ್ ಹೇಳಿದ್ರೆ ರೋಹಿಲಿ. ರಾಜಸ್ಥಾನದ ರೋಹಿಲಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಕಡಿಮೆ ಮಳೆ ಬೀಳುತ್ತೆ. ಈ ಎರಡು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ಯಾಕೆ ಜಾಸ್ತಿ ಬೀಳುತ್ತೆ ಅಂತಂದ್ ಹೇಳಿದ್ರೆ ಅಲ್ಲಿ ಬೆಟ್ಟಗಳ ಕಂಡು ಬರ್ತಾವ. ಯಾವ್ಯಾವು? ಕಾಶಿ, ಗಾರೋ ಮತ್ತು ಜೈಂತಿಯಾ ಅಂತಂದ್ ಹೇಳ್ಬಿಟ್ಟು ಆ ಬೆಟ್ಟಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಮಳೆಯ ಮಾನ್ಸೂನ್ ಮಾರುತಗಳನ್ನ ತಡೆ ಹಿಡಿದು ಜಾಸ್ತಿ ಅಲ್ಲಿ ಮಳೆ ಬೀಳುವಂಗ್ ಮಾಡ್ತಾವ. ಕ್ಲಿಯರ್ ಎಲ್ರಿಗೂ? ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರೆಕ್ಟಿಫೈಯರ್. ಎಲ್ರು ಯೂಸ್ ಮಾಡಿರ್ತೀರಿ ಮನ್ಯಾಗ ರೆಕ್ಟಿಫೈಯರ್ ಅಂತಂದ್ ಹೇಳ್ಬಿಟ್ಟು. ಇದೇನ್ ಮಾಡತ್ತ ಸರ್? AC ಕರೆಂಟ್ ನ DCI ಕನ್ವರ್ಟ್ ಮಾಡತ್ರಿ. AC ಕರೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ DCI ಕನ್ವರ್ಟ್ ಮಾಡಾಕ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ರೆಕ್ಟಿಫೈಯರ್ ಅಂತಂದ್ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಸ್ಮೋಮೀಟರ್ ಅಥವಾ ಸಿಸ್ಮೋಗ್ರಾಫ್. ಇದಂತೂ ಕಂಪಲ್ಸರಿ ಕ್ವಶನ್. ಸೊ ಅರ್ತ್ ಕ್ವೇಕ್ ಅನ್ನ, ಭೂಕಂಪದ ಅಲೆಗಳನ್ನ ಅಥವಾ ಅರ್ತ್ ಕ್ವೇಕ್ ಅನ್ನ ಅಳತೆ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಿಸ್ಮೋಗ್ರಾಫ್ ಅಂತಂದ್ ಹೇಳ್ತೀವಿ ಅಥವಾ ಸಿಸ್ಮೋಮೀಟರ್ ಅಂತಂದ್ ಕರೆಯಂಗಿಲ್ಲ, ಸಿಸ್ಮೋಗ್ರಾಫ್ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಸ್ಪೀಡೋಮೀಟರ್ ಅಂತಂದ್ ಹೇಳಿ ಬರುತ್ತೆ. ನಿಮ್ದು ಇವಾಗ ವೆಹಿಕಲ್ ಹೋಗ್ತಿರುತ್ತೆ, ಈಗ ಪೊಲೀಸರೆಲ್ಲ ಒಂದ್ ಕೈಯಲ್ಲಿ ಏನೋ ಒಂದ್ ಹಿಡ್ಕೊಂಡ್ ನಿಂತಿರ್ತಾರ, ಈ ಕುಡಿದ ನಂತರ ಬಾಯ ಹಾಕೋದಲ್ಲ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಸ್ಪೀಡೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಅವ್ರು ಈ ತರ ಹಿಂಗ್ ಹಿಡಿದ್ರೆ ಸಾಕು, ನಿಮ್ದು ಬೈಕ್ ಎಷ್ಟು ಸ್ಪೀಡ್, ಬೆಂಗಳೂರದಾಗೆಲ್ಲ ನಾರ್ಮಲ್. ಸೊ ಎಷ್ಟು ಸ್ಪೀಡ್ ಬೈಕ್ ಹೊಂಟೈತಿ, ಯಾವ ಗಾಡಿಗಳು ಸ್ಪೀಡ್ ಹೊಂಟಿದಾವ, ಈಗ ಬೋರ್ಡ್ ಹಾಕಿರ್ತಾರ 30 km/h ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗಂಗಿಲ್ಲ, 30 ಸ್ಪೀಡ್ ಗಿಂತ ಜಾಸ್ತಿ ಹೋಗಂಗಿಲ್ಲ ಅಂತಂದ್ ಹೇಳ್ಬಿಟ್ಟು. ಅವಾಗೆಲ್ರಿ ನಿಮ್ದು 40 ಆಯ್ತು ಅಂತಂದ್ ಹೇಳಿದ್ರೆ ನಿಮ್ದು ನಂಬರ್ನ ಏನಂತಂದ್ ಹೇಳಿದ್ರೆ ನೋಟ್ ಮಾಡ್ಕೊಂತಾರ, ನಿಮ್ಗೆ ಫೈನ್ ಹಾಕ್ತಾರ. ಸ್ಪೀಡೋಮೀಟರ್ ನ ಯೂಸ್ ಮಾಡ್ತಾರ ವೆಹಿಕಲ್ದು ಸ್ಪೀಡ್ ಅನ್ನ ಕಂಡುಹಿಡಿಯೋಕ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಸ್ಪಿಗ್ಮೋ ಮ್ಯಾನೋಮೀಟರ್. ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದ್ ಹೇಳ್ಬಿಟ್ಟು. ಸ್ಪಿಗ್ಮೋ ಮ್ಯಾನೋಮೀಟರ್ ಇದನ್ನ ಯಾವ್ದಕ್ಕೆ ಅಳತೆ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಬ್ಲಡ್ ಪ್ರೆಷರ್ ಅನ್ನ, BP ಅನ್ನ ಅಳತೆ ಮಾಡೋಕೆ, ಬ್ಲಡ್ ಪ್ರೆಷರ್ ಅಥವಾ BP ಅಂತಂದ್ ಹೇಳ್ತೀವಲ್ಲ ಅದನ್ನ ಅಳತೆ ಮಾಡೋಕೆ ಸ್ಪಿಗ್ಮೋ ಮ್ಯಾನೋಮೀಟರ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಸ್ಟೆಥೋಸ್ಕೋಪ್. ನಿಮ್ಗೆಲ್ರಿಗೂ ಗೊತ್ತೈತಿ ಸ್ಟೆಥೋಸ್ಕೋಪ್ ಡಾಕ್ಟರ್ಗಳು ಹಾರ್ಟ್ ಹತ್ರ ಲಂಗ್ಸ್ ಹತ್ರ ಹಿಡಿದ್ಬಿಟ್ಟು ಅದ್ ಸೌಂಡ್ ಅನ್ನ ಕೇಳ್ತಿರ್ತಾರೆ, ಹಾರ್ಟ್ ಸೌಂಡ್ ಆಮೇಲೆ ಲಂಗ್ಸ್ ಸೌಂಡ್ಸ್ ಎಲ್ಲ ಕೇಳ್ತಿರ್ತಾರ, ಸ್ಟೆಥೋಸ್ಕೋಪ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ಯಾಕೋಮೀಟರ್. ಈಗ ನಾವು ಸ್ಪೀಡೋಮೀಟರ್ ನ ಎಲ್ಲಾ ವೆಹಿಕಲ್ ಗಳಿಗೆ, ಈಗ ನಾವು ಏರ್ಕ್ರಾಫ್ಟ್ ಆಮೇಲೆ ಅದರ ಬೋಟ್ ಗಳದ್ದು ಅವುಗಳನ್ನೆಲ್ಲ ಸ್ಪೀಡ್ ಕಂಡು ಹಿಡಿಬೇಕಲ್ಲ, ಏರೋಪ್ಲೇನ್ಸ್ ಮೋಟರ್ ಬೋಟ್ಸ್ ಗಳದ್ದು ಅವುಗಳ ಸ್ಪೀಡ್ ಕಂಡು ಹಿಡಿಯೋಕೆ ಏನಂತ ಹೇಳಿದ್ರೆ ಟ್ಯಾಕೋಮೀಟರ್ ನ ಯೂಸ್ ಮಾಡ್ತಾರ. ಆಮೇಲೆ ಟೆಲಿಸ್ಕೋಪ್ ನಿಮ್ಗೆಲ್ರಿಗೂ ಗೊತ್ತೈತಿ, ದೂರದ ವಸ್ತುಗಳನ್ನ ನೋಡೋಕೇನಪ್ಪಾ ಅಂತಂದ್ ಹೇಳಿದ್ರೆ ಟೆಲಿಸ್ಕೋಪ್ ಅನ್ನ ಇದು ಯೂಸ್ ಮಾಡ್ತಾರ, ಬೇರೆ ಬೇರೆ ನಕ್ಷತ್ರಗಳನ್ನೆಲ್ಲ ಯೂಸ್ ಮಾಡಕ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ವೋಲ್ಟ್ ಮೀಟರ್ ಅಂತಂದ್ ಹೇಳಿ ಬರುತ್ತಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ವೋಲ್ಟೇಜ್ ಅಂತಂದ್ ಹೇಳ್ತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೋಲ್ಟೇಜ್. ಈಗ ನೀವು ಎಲ್ಲಾ ರೈತರ ಮಕ್ಕಳಿದಿರಿ, 440 ವೋಲ್ಟೇಜ್ ಎಷ್ಟೋ ಇರ್ಬೇಕಲ್ಲ ಮೋಟರ್ ಸ್ಟಾರ್ಟ್ ಆಗ್ಬೇಕಂತಂದ್ ಹೇಳಿದ್ರೆ, ಬೋರ್ವೆಲ್ ಆಗಿರ್ಬೋದು, ಬಾವಿದಾಗಿರ್ಬೋದು, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, 440 ವೋಲ್ಟೇಜ್ ಏನೋ ಸಮಥಿಂಗ್ ಏನೋ ಇಷ್ಟು ವೋಲ್ಟೇಜ್ ಇತ್ತು ಅಂತಂದ್ ಹೇಳಿದ್ರೆ, ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇತ್ತು ಅಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ತೀವಿ. ಅಲ್ಲಿ ನಿಮ್ಮಲ್ಲಿ ಬೋರ್ಡ್ ಒಂದಿರುತ್ತೆ ನೋಡ್ರಿ,
ಈಗ ಮೋಟರ್ ಸ್ಟಾರ್ಟ್ ಮಾಡ್ತಿರಲ್ಲ, ಅಲ್ಲೊಂದು ಬೋರ್ಡ್ ಇರುತ್ತೆ ವೋಲ್ಟೇಜ್ ಅನ್ನ ತೋರ್ಸಾಕ್. ಆಮೇಲೆ ಇನ್ನೊಂದು ಬೋರ್ಡ್ ಇರುತ್ತೆ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕರೆಂಟ್ ಅನ್ನ ತೋರ್ಸಾಕ್. ಸೊ ಒಂದನ್ನ ಅಮ್ಮೀಟರ್ ಅಂತ ಕರಿತೀವಿ, ಇನ್ನೊಂದು ವೋಲ್ಟೇಜ್ ಅನ್ನ ತೋರ್ಸೋದನ್ನ ವೋಲ್ಟ್ ಮೀಟರ್ ಅಂತಂದ್ ಕರಿತೀವಿ. ಈ ಎರಡು ಏನಂತಂದ್ ಹೇಳಿದ್ರೆ ವೋಲ್ಟೇಜ್ ಅನ್ನ ಮತ್ತು ಕರೆಂಟ್ ಅನ್ನ ಅಳತೆ ಮಾಡುವ ಇನ್ಸ್ಟ್ರೂಮೆಂಟ್ಸ್ ಗಳಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಇವಾಗೇನ್ ನಾನು ಹೇಳಿದಿನಲ್ಲ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಮಾಡ್ಕೊಡ್ರಿ. ಇದೇನಂತಂದ್ ಹೇಳಿದ್ರೆ ಫಿಸಿಕ್ಸ್ ಮೇಜರ್ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಗಳೆಲ್ಲಾನು ಕವರ್ ಮಾಡ್ಕೊಟ್ಟಾಯ್ತು ನಾನು. ಇನ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದ್ 2 ವಿಡಿಯೋಸ್ ಅಲ್ಲಿ ಕೆಮಿಸ್ಟ್ರಿಯನ್ನ, ಒಂದು 3 ವಿಡಿಯೋಸ್ ಅಲ್ಲಿ ಬಯೋಲಜಿಯನ್ನ ನಾನು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನಿಜ ಹೇಳ್ತಿದ್ದೀನಿ, ಪಾಸ್ ಆಗ್ಬೇಕು ಅಂತಂದ್ ಹೇಳಿದ್ರೆ ವೇಟ್ ಮಾಡ್ತಿರ್ಬೇಕು. ಹಾಕಿದ ತಕ್ಷಣ ಒಂದ್ 2-3 ಸರಿ ಪ್ರಿಪೇರ್ ಆಗ್ಬಿಟ್ಟು ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೋಟ್ಸ್ ಗಳನ್ನ ಮಾಡ್ಕೊಂಡು ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.